ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಭಾನುವಾರ ಪ್ರಿಯರೇ, ಪುನರುತ್ಥಾನದ ದಿನ. ಯೇಸು ಮರಣವನ್ನು ಗೆದ್ದು ಮೃತ್ಯುಂಜಯನಾಗಿ ಎದ್ದು ಬಂದಿರುವ ಕರ್ತನ ದಿನವನ್ನು ನಾವು ಘನವಾಗಿ ಆಚರಿಸಬೇಕು. ನಮ್ಮ ದೇವರು ಸಜೀವವುಳ್ಳಾತನಾಗಿದ್ದಾನೆ ಎಂದು ಜ್ಞಾಪಕದಲ್ಲಿಟ್ಟುಕೊಳ್ಳುವುದಕ್ಕಾಗಿ ಆತನ ಆಲಯಕ್ಕೆ ಹೋಗಿ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕಾಗಿ ಸಭೆಯಾಗಿ ಕೂಡಿ ಜೊತೆ ವಿಶ್ವಾಸಿಗಳೊಂದಿಗೆ ದೇವರ ಸನ್ನಿಧಿಯನ್ನು ಅನುಭವಿಸುವ ಹಾಗೆ ದೇವರ ಸಭೆಗೆ ಹೋಗೋಣ ಬನ್ನಿರಿ. ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ವಾಕ್ಯ ಧ್ಯಾನ ಅನುದಿನವೂ ನಿಮಗೆ ತಲುಪಿಸುತ್ತಿದ್ದೇವಲ್ಲವೇ? ಅದಕ್ಕಾಗಿಯೇ ಈ ದಿನವೂ ಕೂಡ ನಿಮಗೋಸ್ಕರ ಒಂದು ಚಿಕ್ಕ ಸಂದೇಶವನ್ನು ಸಿದ್ಧ ಮಾಡಿಟ್ಟಿದ್ದೇವೆ. ದೇವರೇ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಧ್ಯಾನಿಸೋಣ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತಿನಿಂದ ನಮ್ಮನ್ನು ಎಚ್ಚರಿಸಿರಿ, ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ಬಲಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರ ಆಲಯಕ್ಕೆ ಹೋಗುತ್ತಾ ಇದ್ದೀರಾ? ಇಲ್ಲವೇ ಈಗಾಗಲೇ ಹೊರಟು ಹೋಗಿದ್ದೀರಾ? ಕ್ರಮ ತಪ್ಪದೆ ಹೋಗುತ್ತಾ ಇದ್ದೀರಾ? ಹೋಗಿ ಬಂದಿದ್ದೇವೆ ಅನ್ನುತ್ತಾ ಇದ್ದಾರೆ ಬಹಳಷ್ಟು ಜನ. ಸಭೆಗೆ ಹೋಗ್ಲಿಲ್ಲವೋ, ಚರ್ಚ್ಗೆ ಹೋಗ್ಲಿಲ್ಲವೋ? ಅಯ್ಯೋ, ಹೋಗಿ ಬಂದಿದ್ದೇವೆ. ಯಾವಾಗ ಹೋದ್ರಿ? ಯಾವಾಗ ಬಂದ್ರಿ? ಹೇಳ್ರಿ, ಯಾವಾಗ ಹೋದ್ರಿ? ಯಾವಾಗ ಬಂದ್ರಿ? ಅದಕ್ಕೆ ಹೇಳ್ತಾರೆ, ನಮ್ಮ ಸಭೆಯಲ್ಲಿ 7 ಆರಾಧನೆಗಳಿವೆ ಬ್ರದರ್. 1 ಗಂಟೆ ಆರಾಧನೆ ಇರುತ್ತೆ ಬ್ರದರ್. ನಾವು 1/4 ಗಂಟೆ ಲೇಟಾಗಿ ಹೋಗಿ ಆಮೇಲೆ ಅಂದ ಕೂಡಲೇ ತಿರುಗಿ ಬಂದೆವು ಅನ್ನುತ್ತಾರೆ. ಅಷ್ಟು ಸಾಕಾಗ್ತದೋ? ಕರ್ತನ ದಿನದಂದು ದಿನಾವಿಡೀ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಬೇಕು. ಕೆಲವೊಂದು ಸಭೆಗಳಲ್ಲಿ ಸ್ಥಳ ಇಲ್ಲದಕ್ಕಾಗಿ 2-3 ಸರ್ವಿಸಸ್ಗಳನ್ನು ನಡೆಸುತ್ತಾರೆ. ಆದರೆ ಜನರೆಲ್ಲರೂ ಒಟ್ಟಿಗಿರುವಷ್ಟರಲ್ಲಿರುವಂತಹ ಒಂದು ಬಲ, ಆ ಅಭಿಷೇಕ ತುಂಡು ತುಂಡಾದರೆ ಅದು ಹೇಗಿರುತ್ತೆ ಹೇಳ್ರಿ? ಸಾಕಷ್ಟು ಸಮಯ ದೇವರ ಸನ್ನಿಧಿಯಲ್ಲಿ ಇರಲಾರ್ದೆ ಸುಮ್ಮನೆ ಹೋಗಿ ಬಂದ್ರೆ ಹೇಗೆ ನಡೆಯುತ್ತೆ ಹೇಳಿ? ಆಯ್ತು ಸರಿ, ಸಭೆಗೆ ಹೋಗಿ ಬಂದಿದ್ದೇವೆ ಅನ್ನುತ್ತೀರಿ. ಎದಕ್ಕಾಗಿ ಹೋಗಿ ಬಂದಿದ್ದೀರಿ ಎಂದು ಕೇಳಿದ್ರೆ ಏನ್ ಹೇಳ್ತೀರಿ? ಸುಮ್ಮನೆ ಆರಾಧಿಸಲು ಹೋದೆವು, ಸಂಡೇ ಇರೋದ್ರಿಂದ ಹೋದೆವು. ಚೆನ್ನಾಗಿ ಹೇಳ್ತಾರೆ ಕೆಲವರಾದರೂ. ಭಾನುವಾರವಲ್ಲವೋ, ಅದಕ್ಕೆ ಹೋಗಿ ಬಂದಿದ್ದೇವೆ, ಅದೇ ನಮ್ಮ ಅಭ್ಯಾಸ ಅನ್ನುತ್ತಾರೆ. ನಮಗಂತೂ ಚಿಕ್ಕಂದಿನಿಂದಲೂ ಅಭ್ಯಾಸವಾಗಿದೆ ಅನ್ನುತ್ತಾರೆ ಕೆಲವರು. ಆಚಾರದಂತೆ ಅಭ್ಯಾಸದಂತೆ ಚರ್ಚ್ಗೆ ಹೋಗಿ ಬಂದ್ರೆ ಏನ್ ಪ್ರಯೋಜನ ಇರುತ್ತೆ ಹೇಳಿ? ನಮ್ಮ ದೇಶದಲ್ಲಿ ನೋಡ್ರಿ, ಕೆಲವರು ದೇವರ ದರ್ಶನ ಮಾಡ್ಕೊಂಡು ಬರ್ತಾರೆ. ಚರ್ಚ್ಗೆ ಹೋಗಿ ಒಂದು ಶಿಲ್ಬೆ ಗುರುತು ಹಾಕಿ, ಚಿಕ್ಕ ಕಾಣಿಕೆ ಹಾಕಿ, ಒಂದು ಆಮೇನ್, ಒಂದು ಹಲಿಲೋಯ ಹೇಳಿದ್ರೆ ಅಷ್ಟೇ ಸಾಕಾಗ್ತದೋ? ಸಾಕಾಗಲ್ಲ. ನಿಮ್ಮ ಹೃದಯವನ್ನು ತಟ್ಟುವವರೆಗೂ ನೀವು ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಬೇಕು. ಹೃದಯ ಕದಲುವವರೆಗೂ ಕಾಲ ಕಳೆಯಬೇಕು. ದೇವರ ಆಲಯಕ್ಕೆ ನಾವು ಹೋಗುವಂಥದ್ದು ಹಾಡು ಹಾಡುವುದಕ್ಕಾಗಿ ಅಲ್ಲ. ಕೆಲವೊಂದು ಚರ್ಚಸ್ಗಳಲ್ಲಿ ಹಾಡುಗಳನ್ನೇ ಹಾಡ್ತಾರೆ, ಹಾಡಿದ್ದನ್ನೇ ಹಾಡ್ತಾರೆ. ಎಸ್, ಹಾಡುಗಳಿಂದ ದೇವರನ್ನು ಆರಾಧಿಸ್ತೇವೆ. ಕೀರ್ತನೆಗಳಿಂದ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ತೇವೆ. ಕೀರ್ತನೆಗಳಲ್ಲಿ ಇರುವ ಸಾರಾಂಶವನ್ನು ಹೃದಯದೊಳಗೆ ಅರ್ಥ ಮಾಡಿಕೊಂಡು ಅನುಭವಿಸ್ತಾ ಆರಾಧಿಸುತ್ತಾ ಹಾಡುವ ವಿಶ್ವಾಸಿಗಳಿದ್ದಾರೆ. ಯಶ್, ಕೀರ್ತನೆಗಳೊಂದಿಗೆ ಆತನ ಅಂಗಳಗಳಿಗೆ ಪ್ರವೇಶಿಸಿರಿ ಎಂದು ಬೈಬಲ್ ಹೇಳ್ತದೆ. ಹಾಗಾದರೆ ಹಾಡು ಹಾಡಲು ಅಷ್ಟೇ ಹೋಗ್ತೇವೋ? ಇಲ್ಲ ಪ್ರಿಯರೇ, ಪ್ರಸಂಗ ಕೇಳ್ತೇವೆ. ಹೌದು, ಕೇಳ್ತೀರಿ. ಪಾಸ್ಟರ್ ಅವರು ದೇವರ ವಾಕ್ಯ ಸಾರುವಾಗ ಆ ವಾಕ್ಯವನ್ನು ಕೇಳ್ತೀರಿ. ಈ ದಿನಗಳಲ್ಲಿ ಸಂದೇಶಗಳಲ್ಲಿ ಎಷ್ಟು ಸಾರಾಂಶವಿರುತ್ತದೋ, ಅದರಲ್ಲಿ ಎಷ್ಟು ಸ್ಟಫ್ ಇರುತ್ತೋ, ನಿಜವಾಗ್ಲೂ ಅದು ದೇವರ ಬಳಿಯಿಂದ ಬಂದದಾಗಿದೆಯಾ ಎಂಬುದು ಒಂಥರ ಸಂದಿಗ್ಧವಾಗಿಯೇ ಇದೆ. ಏನೇ ಇರಲಿ, ಯಾರು ಯಾವುದೇ ರೀತಿಯಾಗಿ ವಾಕ್ಯ ಸಾರಿದ್ರೂ ಕೂಡ ಆ ವಾಕ್ಯದಲ್ಲಿ ದೇವರ ಶಕ್ತಿ ಇರೋದ್ರಿಂದ ತಪ್ಪದೇ ಆ ವಾಕ್ಯ ನಮ್ಮೊಂದಿಗೆ ಮಾತಾಡುತ್ತೆ. ಮತ್ತು ನಿಮ್ಮ ಹೃದಯ ಅಲುಗುನಟ್ಟಂತಾಗುವ ಹಾಗೆ ದೇವರ ವಾಕ್ಯ ಕೇಳ್ತಿದ್ದೀರಾ? ಓಕೆ, ಕೇಳ್ದಿರಿ ಅಂದ್ಕೊಳ್ಳೋಣ. ಹಾಡು ಹಾಡಿದ್ದೀರಿ, ಮತ್ತೆ ವಾಕ್ಯ ಕೇಳಿದ್ದೀರಿ ಅಂದ್ಕೊಳ್ಳೋಣ. ಕಾಣಿಕೆ ಬ್ಯಾಗ್ ಒಳಗಡೆ ಕಾಣಿಕೆ ಹಾಕಿದಿರಿ, ಮುಗಿದೋಯ್ತಾ ಆರಾಧನೆ? ಆಲಯಕ್ಕೆ ನಾವು ಹೋಗೋದು ಎದಕ್ಕಾಗಿ? ದೇವರ ಆಲಯ ಇರೋದು ಎದಕ್ಕಾಗಿ? ನನ್ನ ಆಲಯವು ಸಮಸ್ತ ಜನಾಂಗಗಳಿಗೆ ಪ್ರಾರ್ಥನಾ ಆಲಯ ಅನಿಸಿಕೊಳ್ಳುವುದು. ಏನಂತೆ? ಸಮಸ್ತ ಜನಾಂಗಗಳಿಗೆ ಪ್ರಾರ್ಥನಾ ಆಲಯ ಅನಿಸಿಕೊಳ್ಳುವುದು. ಎಷ್ಟು ಜನ ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ ಆಲಯಕ್ಕೆ ಹೋಗ್ತಿದ್ದಾರೆ? ಅಯ್ಯೋ, ಕೇವಲ ಉಪವಾಸ ಪ್ರಾರ್ಥನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತೇವೆ, ಇಲ್ಲವೇ ಏನಾದರೂ ಕಷ್ಟ ಬಂದಾಗ ಹೋಗಿ ಪ್ರಾರ್ಥನೆ ಮಾಡ್ತೇವೆ ಎಂದು ಕೆಲವರು ಹೇಳ್ತಾರೆ. ಭಾನುವಾರವೂ ಕೂಡ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಪರವಶರಾಗಬೇಕು. ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಕಾದಿರಬೇಕು. ದೇವರ ವಾಕ್ಯ, ಪ್ರಾರ್ಥನೆ, ಹಾಡು ಇವೆಲ್ಲ ಸಮತೋಲನೆಯಲ್ಲಿ ಒಂದು ಆರಾಧನೆಯಲ್ಲಿರಬೇಕು. ಈ 3ರ ಜೊತೆಗೆ ಸ್ತುತಿ ಸೇರಿಸಬೇಕು.
ಸ್ತುತಿ ಅಂದರೆ ದೇವರು ಮಾಡಿರುವ ಉಪಕಾರಗಳಿಗಾಗಿ ಸ್ತುತಿ ಕೃತಜ್ಞತೆ ಸಲ್ಲಿಸುವುದನ್ನು ಸೇರಿಸುವಾಗಲೇ ಸಂಪೂರ್ಣ ಆರಾಧನೆಯಾಗುತ್ತೆ. ಆರಾಧನೆ ಎಂಬ 4 ಅಕ್ಷರ ಅಲ್ಲವೇ? ಆತನನ್ನು ಸ್ತುತಿಸುವುದು, ಆತನನ್ನು ಮಹಿಮೆಪಡಿಸುವುದು, ಆತನಿಗೆ ಪ್ರಾರ್ಥಿಸಿ ನಮ್ಮ ಮನವಿ ಹಂಚಿಕೊಳ್ಳೋದು, ಆತನನ್ನು ಕೀರ್ತನೆಗಳಿಂದ ಆರಾಧಿಸುವಂಥದ್ದು, ಆತನ ವಾಕ್ಯ ಕೇಳುವಂಥದ್ದನ್ನು ನಾವು ಸೇರಿಸುವಾಗಲೇ ಅದು ಪರಿಪೂರ್ಣವಾದ ಆರಾಧನೆಯಾಗಿರುತ್ತದೆ. ಆರಾಧನೆಯಲ್ಲಿಯೂ ಕೂಡ ಈ ದಿನ ಬಹಳಷ್ಟು ಜನ ಬೇನೆಗಳಿಗೋಸ್ಕರ, ರೋಗಗಳಿಗೋಸ್ಕರ ಮತ್ತು ಈ ಲೋಕದ ವಸ್ತು ವಾಹನಗಳಿಗಾಗಿ ಪ್ರಾರ್ಥಿಸುತ್ತಾರೆ ಹೊರತು ಕರ್ತನಲ್ಲಿ ಪರವಶರಾಗುತ್ತಾ ಕರ್ತನ ಕೃಪೆಗಾಗಿ ಬೇಡಿಕೊಳ್ಳುವವರು ಎಷ್ಟು ಜನ? ಕರ್ತನ ಶಕ್ತಿಗಾಗಿ ಬೇಡಿಕೊಳ್ಳುವವರು ಎಷ್ಟು ಜನ? ನಮ್ಮಂತಹ ದೇವರ ಸೇವಕರ ಬಳಿಗೆ ಅನೇಕರು ಬಂದು ಪ್ರಾರ್ಥಿಸಿರಿ ಎಂದು ಕೋರಿಕೊಳ್ತಾರೆ. ಅನೇಕ ಜನರಿಗೆ ಒಬ್ಬ ಸೇವಕನು ಪ್ರಾರ್ಥಿಸುತ್ತಿರುತ್ತಾನೆ. ನಾನು ಪ್ರಾರ್ಥಿಸಲ ಹೋಗಿ ಅಂದರೆ ಎಷ್ಟು ಕೋಪ ಬರುತ್ತೆ ಅಲ್ಲವೇ? ಅವರು ಊಟ ಮಾಡಿದಾರೋ ಇಲ್ಲವೋ, ಅವರು ಬಹಳ ಹೊತ್ತು ನಿಂತ್ಕೊಂಡಿದ್ದಾರಲ್ಲವೇ, ಮತ್ತೆ ನಮಗಾಗಿ ಪ್ರಾರ್ಥನೆ ಮಾಡುವರೋ ಇಲ್ಲವೋ ಎಂಬ ಆಲೋಚನೆ ಇರೋದಿಲ್ಲ. ಆದರೆ ಓಡೋಡಿ ಬಂದು ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳ್ತಿರ್ತಾರೆ. ಅದರಲ್ಲಿ ಒಂದು ದೊಡ್ಡ ಭಾಗ್ಯವಿದೆ. ನನಗಾದರೋ ಪ್ರಸಂಗಿಸುವುದಕ್ಕಿಂತ ಹೆಚ್ಚಾಗಿ ಇತರರ ಬಾಧೆಗಳನ್ನು ಕೇಳಿ ಅವರಿಗಾಗಿ ಪ್ರಾರ್ಥಿಸುವುದರಲ್ಲಿ ದೊಡ್ಡ ಭಾಗ್ಯ, ಭಾರವೆಂದು ನಾನು ಭಾವಿಸುತ್ತೇನೆ. ನಿಮಗಾಗಿ ನಾನು ಪ್ರಾರ್ಥಿಸುವುದನ್ನು ಬಿಟ್ಟರೆ ಅದು ಪಾಪ ಮಾಡಿದಕ್ಕೆ ಸಮಾನ ಎಂದು ಸಮುವೇಲನು ಹೇಳಿರುವ ಮಾತು ಜ್ಞಾಪಕಕ್ಕೆ ಬರುತ್ತೆ. ಒಳ್ಳೆಯದೇ, ದೇವರ ಸೇವಕರು ನಿಮಗಾಗಿ ಪ್ರಾರ್ಥಿಸ್ತಾರೆ. ಹಾಗಾದರೆ ನಿಮ್ಮಲ್ಲಿ ಎಷ್ಟು ಜನ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ವಿಶ್ವಾಸಿಗಳಾಗಿರುವವರು, ಆರಾಧನೆಯಲ್ಲಿ ಪಾಲ್ಗೊಳ್ಳುವವರು, ಮುಖ್ಯವಾಗಿ ವಿಶ್ವಾಸಿಗಳಾಗಿದ್ದಾರಲ್ಲವೋ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿದ್ದಾರಲ್ಲವೋ, ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುತ್ತಾ ಇರ್ತಾರಲ್ಲವೋ, ಪರಲೋಕದ ಕುಟುಂಬದಲ್ಲಿ ಸದಸ್ಯರಾಗಿದ್ದಾರಲ್ಲವೋ? ಹಾಗಾದರೆ ನಿಮ್ಮ ದೇವರ ಸೇವಕರಿಗೋಸ್ಕರ, ನಿಮ್ಮ ಸೇವಕನಿಗೋಸ್ಕರ, ಸೇವೆಯ ಭಾರಕ್ಕೋಸ್ಕರ, ಸೇವೆ ಮಾಡುತ್ತಿರುವವರಿಗೋಸ್ಕರ, ಸೇವೆಯಲ್ಲಿ ಪಾಲ್ಗೊಳ್ಳುವಂಥವರಿಗೋಸ್ಕರ ನಿಜವಾಗ್ಲೂ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನಾವು ಕೂಡ ನಿಮ್ಮಂತಹ ಮನುಷ್ಯರಲ್ಲವೋ? ಪ್ರಾರ್ಥನೆ ನಿಮಗಷ್ಟೇ ಅಲ್ಲ, ನಮಗೂ ಕೂಡ ಬೇಕು. ನಿಮ್ಮ ಸೇವಕರ ಕುರಿತು, ದೈವ ಸೇವಕರ ಕುರಿತು, ಪಾಸ್ಟರ್ ಅವರ ಕುರಿತು ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನೀವು ಎಷ್ಟು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತೀರೋ ಅಷ್ಟು ಹೆಚ್ಚಾಗಿ ಆ ದೈವ ಸೇವಕರು ದೇವರಿಂದ ಬಲವಾಗಿ ಉಪಯೋಗವಾಗ್ತಾರೆ. ಆದಿಸಭೆಯ ವಿಶ್ವಾಸಿಗಳೆಲ್ಲರೂ ಏಕಮನಸ್ಸಿನಿಂದ, ಏಕಹೃದಯದಿಂದ ಪ್ರಾರ್ಥನೆ ಮಾಡಿರೋದ್ರಿಂದ ಆದಿಯ ಸಭೆಯಲ್ಲಿ ಅಪೋಸ್ತಲರು ಬಲವಾಗಿ ಬೋಧನೆ ಮಾಡುತ್ತಾರೆ. ಅದ್ಭುತವಾದ ಆಶ್ಚರ್ಯ ಕಾರ್ಯಗಳು ಸೇವೆಯಲ್ಲಿ ನಡೆದುವು. ಪರಿಶುದ್ಧನಾದ ಪೌಲನು ಎಷ್ಟೇ ದೊಡ್ಡ ದೈವ ಸೇವಕನಾದರೂ ಕೂಡ ದೀನನಾಗಿ ನನಗೋಸ್ಕರವೂ ಸಹ ಪ್ರಾರ್ಥನೆ ಮಾಡಿರಿ ಎಂದು ಬೇಡಿಕೊಳ್ತಾನೆ. ನೋಡೋಣ ಬನ್ನಿ. ಬೈಬಲ್ನಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಗಳಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಪಾಪಿಗಳಿಗಂತೂ ಪ್ರಾರ್ಥಿಸ್ತಿದ್ದೇವೆ, ಆದರೆ ಪರಿಶುದ್ಧರಿಗಾಗಿಯೂ ಪ್ರಾರ್ಥಿಸಬೇಕು. ಅವರು ಎಡವಿ ಬೀಳದಂತೆ, ಅವರು ಬಲಹೀನರಾಗದಂತೆ, ಅವರು ಅಭಿವೃದ್ಧಿಯಾಗುವ ಹಾಗೆ, ಅವರು ಧೈರ್ಯವಾಗಿರುವ ಹಾಗೆ. ಮತ್ತು ಯಾವುದರ ನಿಮಿತ್ತವಾಗಿ ನಾನು ರಾಯಭಾರಿಯಾಗಿದ್ದ ನಾನು ಬೇಡಿಯಲಿದ್ದೇನೋ ಆ ಸುವಾರ್ಥ ಸತ್ಯಾರ್ಥವನ್ನು ಧೈರ್ಯದಿಂದ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯದಿಂದ ಮಾತಾಡುವ ಹಂಗಿನಲ್ಲಿದ್ದೇನೆ. ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ ಅನ್ನುತ್ತಾನೆ. ಪ್ರಾರ್ಥನೆ ಧೈರ್ಯ ಕೊಡುತ್ತದೆ ಪ್ರಿಯರೇ. ಪ್ರಾರ್ಥನೆ ಬಲವನ್ನು ಕೊಡುತ್ತದೆ. ಪ್ರಾರ್ಥನೆ ವಾಕ್ಶಕ್ತಿಯನ್ನು ಕೊಡುತ್ತೆ. ಪ್ರಾರ್ಥನೆ ನಂಬಿಕೆಗೆ ಅಭಿವೃದ್ಧಿ ಉಂಟು ಮಾಡುತ್ತದೆ. ಪ್ರಾರ್ಥನೆ ಸೈತಾನನನ್ನು ನಡಗಿಸಿಬಿಡುತ್ತೆ. ಪ್ರಾರ್ಥನೆ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಕೊಡುತ್ತೆ. ಪೌಲನಂತಹ ದೇವರ ಸೇವಕನೇ ಹೇಳುತ್ತಾನೆ, ನಾನು ಬೋಧಿಸಬೇಕಾದ ಬೋಧನೆ ಧೈರ್ಯದಿಂದ ಬೋಧಿಸುವಂತೆ ಪ್ರಾರ್ಥಿಸಿ ಅನ್ನುತ್ತಾನೆ. ಈ ದಿನ ಪುಲ್ಪಿಟ್ ಮೇಲಿನಿಂದ ಧೈರ್ಯದಿಂದ ಬೋಧಿಸುವಂತಹ ಬೋಧಕರು ಕಡಿಮೆಯಾಗ್ತಿದ್ದಾರೆ. ಕಿರ್ಚಿ ಕೂಗಾಡೋದಿರಬಹುದು, ಆರ್ಭಟಗಳಿರಬಹುದು, ಜಂಬ ಕೊಚ್ಕೊಳ್ಳಬಹುದು, ಆದರೆ ಧೈರ್ಯದಿಂದ ದೇವರ ವಾಕ್ಯವನ್ನು ಇದ್ದದ್ದನ್ನು ಇದ್ದ ಹಾಗೆ ಬೋಧಿಸುವಂತಹ ದೇವರ ಸೇವಕರು ಕಡಿಮೆಯಾಗ್ತಿದ್ದಾರೆ. ಕಾರಣ,
ದೇವರ ಸೇವಕರಿಗೋಸ್ಕರ ಪ್ರಾರ್ಥಿಸುವ ವಿಶ್ವಾಸಿಗಳು ಕಡಿಮೆಯಾಗ್ತಿದ್ದಾರೆ. ನೀವು ಪ್ರಾರ್ಥಿಸಿರಿ, ನಾನು ಬೋಧಿಸುತ್ತೇನೆ. ಯುದ್ಧದಲ್ಲಿ ಫ್ರಂಟ್ ಲೈನ್ನಲ್ಲಿರುವಂಥವರಿಗೆ ಎಷ್ಟು ಅಪಾಯವಿರುತ್ತೆ ಗೊತ್ತಾ? ಸೈತಾನನೊಂದಿಗೆ ಹೋರಾಡುವಾಗ ನಮ್ಮ ಮುಂದೆ ಇದ್ದು ನಡೆಸುವಂತಹ ನಾಯಕರಿಗಾಗಿ ನಾವು ಪ್ರಾರ್ಥಿಸಬೇಕು. ನಾಯಕರನ್ನು ಸೈತಾನನು ಅಟ್ಯಾಕ್ ಮಾಡ್ತಿದ್ದಾನೆ. ದೇವರ ಸೇವಕರನ್ನು ಎದುರಿಸುತ್ತಿದ್ದಾನೆ ಸೈತಾನನು. ಬಲಹೀನಪಡಿಸ್ತಿದ್ದಾನೆ, ಶೋಧಿಸ್ತಿದ್ದಾನೆ, ಕಾಂಪ್ರಮೈಸ್ ಆಗ್ಬಿಡ್ತಿದ್ದಾರೆ. ನಿಮ್ಮ ದೈವ ಸೇವಕರ ಕೊರತೆಗಳ ಕುರಿತು ಮಾತಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನವಿಲ್ಲ. ಆದರೆ ಸಭೆಯಾಗಿ ಕೂಡಿ ಬರುವಾಗ ಪ್ರತಿ ವಿಶ್ವಾಸಿ ಸಭಾ ಪಾಲಕರಿಗಾಗಿ ಪ್ರಾರ್ಥಿಸುವುದಾದರೆ ಸಭೆ ಬಲಪಡುತ್ತದೆ. ದೇವರ ಸೇವಕನ ಬಾಯಿಂದ ಬರುವ ಮಾತು ಪರಿಶುದ್ಧಾತ್ಮನ ಶಕ್ತಿಯಿಂದ ಪ್ರತಿಯೊಬ್ಬರ ಅವಶ್ಯಕತೆ ತೀರಿಸುವ ಹಾಗೆ, ದುರಾತ್ಮವನ್ನು ಹೊರದೋಡಿಸುವ ಹಾಗೆ, ಅಪವಿತ್ರ ಕಾರ್ಯಗಳನ್ನು ಲಯಪಡಿಸುವ ಹಾಗೆ ಪ್ರಾರ್ಥಿಸುವಂಥವರು ಧೈರ್ಯವಾಗಿರುತ್ತಾರೆ. ದಾವೀದನು ದಿನಕ್ಕೆ 3 ವರ್ತಿ ಪ್ರಾರ್ಥಿಸಿರುವುದರಿಂದ ಸಿಂಹಗಳಿಗೆ ಭಯಪಡಲಿಲ್ಲ. ಧೈರ್ಯದಿಂದ ಸಿಂಹಗಳ ಗವಿಯೊಳಗೆ ಹೋಗುತ್ತಾನೆ. ಪ್ರಾರ್ಥಿಸುವಂಥವರು ದೈವ ಶಕ್ತಿಯನ್ನು ಹೊಂದಿಕೊಳ್ತಾರೆ. ನಾಯಕರುಗಳಿಗಾಗಿ ಪ್ರಾರ್ಥಿಸಿರಿ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ. ನಮ್ಮ ದೇಶದ ಕ್ಷೇಮಕ್ಕಾಗಿ ಪ್ರಾರ್ಥಿಸಬೇಕು. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ. ದೇವರು ತನ್ನ ಯೋಚನೆಗಳನ್ನು, ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಎಲ್ಲ ಅಧಿಕಾರವು ದೇವರಿಗೆ ಕೊಡಲ್ಪಟ್ಟಿರೋದ್ರಿಂದ ದೇಶದಲ್ಲಿ ಶಾಂತಿ ಸಮಾಧಾನ ಅನುಗ್ರಹಿಸಲ್ಪಡುವ ಹಾಗೆ, ದೇಶದಲ್ಲಿ ಆತ್ಮಗಳು ರಕ್ಷಿಸಲ್ಪಡುವುದಕ್ಕಾಗಿ ಅನುಕೂಲವಾದ ವಾತಾವರಣ, ಅನೇಕ ಹೋರಾಟಗಳ ಮಧ್ಯದಲ್ಲಿ ಆತ್ಮಗಳು ರಕ್ಷಿಸಲ್ಪಡುವ ಹಾಗೆ ನಾವು ಮೊಳಕಾಲೂರಿ ಪ್ರಾರ್ಥನೆ ಮಾಡಬೇಕಾಗಿದೆ. ಆಲಯದೊಳಗೆ ಹೋದಾಗ ನಾವು ವಿಶ್ವಾಸಿಗಳಾಗಿ ಎಲ್ಲರೂ ಸೇರಿ ಸಭೆಗೋಸ್ಕರ ಪ್ರಾರ್ಥಿಸಬೇಕು, ಸಭೆಯ ಸೇವೆಗೋಸ್ಕರ ಪ್ರಾರ್ಥಿಸಬೇಕು. ಹೋದೆ ಬಂದೆ ಅಂತ ಹೇಳಿದ್ರೆ ನಡೆಯಲ್ಲ ಪ್ರಿಯರೇ. ನನ್ನ ಬಾಧೆಯೆಲ್ಲ ಹೇಳ್ಕೊಂಡೆ ಮುಗಿತಲ್ಲವೇ ಎಂದು ಹೇಳಿದ್ರೆ ಆಗಲ್ಲ. ನೀವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿದ್ದೀರಿ. ಕ್ರಿಸ್ತನ ದೇಹದಲ್ಲಿ ಒಂದು ಭಾಗವಾಗಿದ್ದೀರಿ. ನಮ್ಮ ದೇಹದ ಒಂದು ಭಾಗ ಹಾಳಾಯಿತು ಅಂದುಕೊಳ್ಳಿರಿ, ದೇಹವೆಲ್ಲ ಬಾಧೆ ಪಡ್ತದಲ್ಲವೇ? ಒಂದು ಬೆರಳಿಗೆ ನೋವಾಗಿದೆ ಅಂದ್ಕೊಳ್ಳಿ, ಇಡೀ ಶರೀರಕ್ಕೆಲ್ಲ ಆ ನೋವು ಗೊತ್ತಾಗ್ತದಲ್ಲವೇ? ಒಂದು ಅಂಗಕ್ಕೆ ಸೆಪ್ಟಿಕ್ ಆಯಿತು ಅಂದ್ಕೊಳ್ಳಿ, ಇನ್ಫೆಕ್ಟ್ ಆಯಿತು ಅಂದ್ಕೊಳ್ಳಿ, ಅದರ ಪ್ರಭಾವವೆಲ್ಲ ನಮ್ಮ ಶರೀರದ ಮೇಲಿರುತ್ತದಲ್ಲವೇ? ಸಭೆಯೊಳಗೆ ಯಾರಾದರೂ ಒಬ್ಬರು ಬಲಹೀನರಾಗುವುದಾದರೆ, ಪಾಪಕ್ಕೆ ಅವಕಾಶ ಕೊಡೋದಾದರೆ, ದಾರಿ ತಪ್ಪುವುದಾದರೆ ಆ ಸಭೆಗಾಗಲಿ ಯೇಸುವಿನ ನಾಮಕ್ಕಾಗಲಿ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ನಾವು ವಿಶ್ವಾಸಿಗಳೆಲ್ಲರಿಗಾಗಿ ಪ್ರಾರ್ಥಿಸಬೇಕು. ಕೇವಲ ನಮ್ಮ ದೇವರ ಸೇವಕರಿಗಾಗಿ, ನಮ್ಮ ಸಭಾಪಾಲಕರಿಗಾಗಿ ಮಾತ್ರವಲ್ಲ. ಯಾವುದೋ ಒಬ್ಬ ಪಾಸ್ಟರ್ ತಪ್ಪು ಮಾಡಿದ್ರೆ ಪಾಸ್ಟರ್ಸ್ಗಳೆಲ್ಲ ಇಷ್ಟೇ ಅನ್ನುತ್ತಾರಲ್ಲವೇ? ಹಾಗಾಗಿ ಎಲ್ಲಾ ಪಾಸ್ಟರ್ಸ್ಗಳಿಗಾಗಿ ಪ್ರಾರ್ಥಿಸಬೇಕು. ದೇವ ಸೇವಕರೆಲ್ಲರಿಗಾಗಿ ಪ್ರಾರ್ಥಿಸಬೇಕು. ಎಲ್ಲಾ ಸಭೆಯ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವಂತಹ ವಿಶಾಲವಾದ ಹೃದಯ ನಾವು ಹೊಂದಿಕೊಂಡಿರಬೇಕು. ಯಾಕೆಂದರೆ ನಮ್ಮ ಕರ್ತನು ಎಲ್ಲರಿಗೂ ಕರ್ತನಾಗಿದ್ದಾರಲ್ಲವೇ? ಕೆಲವರನ್ನು ಸಭಾಪಾಲಕರನ್ನಾಗಿ, ಕೆಲವರನ್ನು ನಾಯಕರನ್ನಾಗಿ, ಕೆಲವರನ್ನು ಸುವಾರ್ತಿಕರನ್ನಾಗಿ, ಕೆಲವರನ್ನು ಪ್ರವಾದಿಸುವವರನ್ನಾಗಿ ಅಂದರೆ ಪ್ರವಾದಿಗಳನ್ನಾಗಿ ಆತನೇ ಆರಿಸಿಕೊಂಡಿರೋದ್ರಿಂದ ಅದಕ್ಕೆ ಆಲಯಕ್ಕೆ ಹೋದಾಗ ವಿಶಾಲವಾದ ಹೃದಯದೊಂದಿಗೆ ನಾವು ಪ್ರಾರ್ಥಿಸಬೇಕು. ನಮ್ಮ ದೇವರ ಸೇವಕರು ದೇವರ ವಾಕ್ಯವನ್ನು ಧೈರ್ಯದಿಂದ ಬಿತ್ತುವ ಹಾಗೆ, ಪಾಪವನ್ನು ಖಂಡಿಸುವುದಕ್ಕಾಗಿ, ಬುದ್ಧಿ ಹೇಳುವುದಕ್ಕಾಗಿ, ಶಿಕ್ಷಿಸುವುದಕ್ಕೂ ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವೂ ತಿದ್ದುಪಾಟಿಗೆ ಪ್ರಯೋಜನಕರವಾಗಿದೆ ಎಂಬ ಮಾತು ಪ್ರತಿ ಸಭೆಯಲ್ಲಿ ನೆರವೇರಿದಾಗ, ಸಭೆಯೊಳಗೆ ಉಜ್ಜೀವನ ಉಂಟಾದಾಗ ದೇಶಕ್ಕೆ ಆಶೀರ್ವಾದ ಉಂಟಾಗ್ತದೆ. ಸಭೆಗೆ ಸುಮ್ಮನೆ ಹೆಸರಿಗೆ ಮಾತ್ರ ಹೋಗಿ ಬರಬಾರದು. ಸಭೆಯೊಳಗೆ ನಿಶ್ಚಯವಾಗಿ ಮೊಳಕಾಲೂರಿ ಪ್ರಾರ್ಥನೆ ಮಾಡೋಣ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸೋಣ. ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಂಡು, ನಾವು ವಾಕ್ಶಕ್ತಿಯನ್ನು ಹೊಂದಿಕೊಂಡು, ನಮ್ಮ ಮಾತುಗಳ ಶಕ್ತಿ ಅನ್ನುವಾಗ, ನಾವು ಮಾತಾಡುವಾಗ ಕಿರ್ಚಾಡೋದಲ್ಲ, ಗಟ್ಟಿಯಾಗಿ ಕೂಗೋದಲ್ಲ, ಅದರಲ್ಲಿ ಪವರ್ ಇರಬೇಕು. ಒಬ್ಬ ರಾಜನ ಆಜ್ಞೆಗೆ ಕಿರ್ಚಾಡುವ ಅಗತ್ಯವಿಲ್ಲ. ಒಂದು ಚಿಕ್ಕ ಸನ್ನೆ ಮಾಡಿದ್ರೆ ಸಾಕು, ಒಂದು ಚಿಕ್ಕ ಮಾತು ಹೇಳಿದ್ರೆ ಸಾಕು, ಅಲ್ಲಿರುವ ಪ್ರತಿಯೊಬ್ಬರು ವಿಧೇಯರಾಗಲೇಬೇಕು. ಹಾಗೆ ದೇವರ ಅಧಿಕಾರದಿಂದ ಕೂಡಿರುವ ಮಾತುಗಳು ದೇವರ ಸೇವಕರ ಬಾಯಿಯಲ್ಲಿ ಇರುವ ಹಾಗೆ, ಅದನ್ನು ನಾವು ಹೊಂದಿಕೊಳ್ಳುವ ಹಾಗೆ, ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ದೊಡ್ಡ ಉಜ್ಜೀವನ ಉಂಟಾಗುವ ಹಾಗೆ, ಎಷ್ಟೋ ಸ್ಥಳಗಳಲ್ಲಿ ಎಷ್ಟೋ ಆರಾಧನೆಗಳು, ಎಷ್ಟೋ ಲೈವ್ ಸರ್ವಿಸಸ್ಗಳು ನಡೆಯುತ್ತಿವೆ, ಎಷ್ಟೊಂದು ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯುತ್ತಾ ಇವೆ ಎಂಬುದು ಪ್ರಶ್ನಾರ್ಥಕವಾಗಿಯೇ ಉಳ್ಕೊಂಡಿದೆ.
ಪ್ರಾರ್ಥನೆಯ ಪ್ರಭಾವವೇ ಪರಿಶುದ್ಧಾತ್ಮನ ಕಾರ್ಯವನ್ನು ಪ್ರಪಂಚದಾದ್ಯಂತ ನಡೆಸುವಂಥದ್ದಾಗಿರುತ್ತೆ. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರಾರ್ಥನೆಯ ಶಕ್ತಿಯನ್ನು ನಾವು ಗುರುತಿಸಲು ಸಹಾಯ ಮಾಡಿರಿ. ಪ್ರಾರ್ಥನೆಯಿಂದ ಧೈರ್ಯ ಉಂಟಾಗುತ್ತದೆ ಎಂದು, ನಂಬಿಕೆ ಅಭಿವೃದ್ಧಿ ಆಗ್ತದೆ ಎಂದು, ಪ್ರಾರ್ಥನೆ ನಮಗೆ ಶಕ್ತಿ ಕೊಡುತ್ತದೆ ಎಂದು, ಪ್ರಾರ್ಥನೆ ನಮ್ಮನ್ನು ಪಾಪದಿಂದ ದೂರ ಮಾಡುತ್ತದೆ ಎಂದು, ಪ್ರಾರ್ಥನೆ ನಮ್ಮನ್ನು ದೇವರ ಸಮೀಪಕ್ಕೆ ಬರಮಾಡುತ್ತದೆ ಎಂದು, ಪ್ರಾರ್ಥನೆ ನಮ್ಮನ್ನು ಐಕ್ಯಪಡಿಸುತ್ತದೆ ಎಂದು, ಪ್ರಾರ್ಥನೆ ಉಜ್ಜೀವನ ಉಂಟು ಮಾಡುತ್ತದೆ ಎಂದು ಗುರುತಿಸಿ ಎಲ್ಲಾ ಸಮಯಗಳಲ್ಲಿ ಎಲ್ಲಾ ವಿಷಯಗಳ ಕುರಿತಾಗಿ ಪ್ರಾರ್ಥಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಮೊರೆ ಇಡುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಸಭೆಗೆ ಹೋದಾಗ ದೈವ ಜನರೆಲ್ಲರೊಂದಿಗೆ ವಿಶ್ವಾಸಿಗಳೆಲ್ಲರೂ ಒಟ್ಟಿಗೆ ಸೇರಿ ದಯಮಾಡಿ ಪ್ರಾರ್ಥನೆ ಮಾಡಿರಿ. ಸಭೆಯಲ್ಲಿ ಉಜ್ಜೀವನ, ದೇಶಕ್ಕೆ ಕ್ಷೇಮ ಉಂಟಾಗ್ತದೆ. ನಿಮ್ಮ ಸಭೆಗಳಿಗೆ ಹೋಗಿರಿ. ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯಿರಿ. ಕರ್ತನು ಈ ದಿನ ನಮಗೆ ಕೊಟ್ಟ ಈ ಸಂದೇಶವನ್ನು ನೀವು ನಿಮ್ಮ ಚರ್ಚ್ಗಳಿಗೆ ಹೋಗಿ ಆರಾಧನೆ ಮುಗಿಸಿಕೊಂಡು ಬಂದ ನಂತರ ನಿಮ್ಮ ಅನುಕೂಲತೆ ಮೇರೆಗೆ ವೀಕ್ಷಿಸಿ ಮೇಲನ್ನು ಹೊಂದಬೇಕೆಂದು ಕೋರುತ್ತೇನೆ. ಮಾತ್ರವಲ್ಲ, ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.